ಸ್ನೇಹಿತರೆ, ಈಗ ಚಿಕ್ಕನೂರು ದೇವಸ್ಥಾನದ್ದು ಎಲ್ಲ ವಿಡಿಯೋ ಮಾಡಿದ್ವು. ಹಾಗೆ ಇಲ್ಲಿ ನಮ್ಮ ಸ್ನೇಹಿತರು ಊಟಕ್ಕೆ ಕರೆದಿದ್ದಾರೆ. ಆಮೇಲೆ ಊಟ ಈಗ ಅಲ್ಲಿ ಹೋಗಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೆ ಅಲ್ಲಿ ಏನೇನಿರುತ್ತೆ ಎಲ್ಲ ತೋರಿಸ್ತೀವಿ. ಒಪ್ಪ ಇನ್ನೊಂದು ಜನ ಒಂದು ಊಟ ನಾಯನಿ ಕೇಳಿ ನಮ್ಮ ಕನ್ನಡ ನಮ್ಮ ಕನ್ನಡ ತಿಮ್ಮಕ್ಕ ಏ ಪ್ರಣವ್ ಹಲೋ ಭಟ್ರು ಮೇನ್ ಬೆಟ್ರ ಮೇನ್ ಭಟ್ರ ರಾಜನ ಅಂತ ರಾಜನ ಭಟ್ರೋಣ ಮೈಸೂರು ಬೆಂಗಳೂರು ಎಲ್ಲ ಕಡೆ ನಮ್ಮದು ಬೆಂಗಳೂರು ಇಳಿಗದೆ ಜಾಸ್ತಿ ಅಡುಗೆ ಅವರು ಮಾಡ್ತಾರ ತಿಗತ ಹೇಳ್ಬೇಕಾದ್ರೂ ಮಾಡೋಕ್ಕಾಗಿಲ್ಲ. ಬೇಕಪ್ಪ ಹೇಳಿ ಇದೇ ಗೊತ್ತು ಹೇಳಿ ನಿಮ್ಮ ಕೈ ಇರಿಸಿ ನಾವು ನೋಡ್ತೀವಿ ಧ್ಯಾನ ಮಾಡಿ ಜಾತ ಟೈಪು ಏನು ಮಾಡೋಕ್ಕಾಗಿಲ್ಲ ಏನು ಹೇಳಿ ಬನ್ನಿ ಇಲ್ಲಿಗೆ ಇಲ್ಲೇ ಬನ್ನಿ. ಒಂಚೂರು ಹೆಚ್ಚು ಕಮ್ಮಿ ಇದ್ರು ಸಮಾಧಾನ ಊಟ ಮಾಡಿ ಸರಿನಾ? ದೇವ್ರ ಕಾರ್ಯ ಹೌದು ಹೌದು ಹಾಂ ದೇವ್ರ ಕಾರ್ಯ ಪ್ರಸಾದ ದೇವ್ರ ಕಾರ್ಯ ಪ್ರಸಾದ ಒಂಚೂರು ಹೆಚ್ಚು ಕಮ್ಮಿ ಇದ್ರು ಮಕ್ಕಳದೆಲ್ಲ ಇಲ್ಲ ಅಪ್ಪ ಅಪ್ಪ ಇಲ್ಲ ಇವ್ರ ಅಣ್ಣನ ದೊಡ್ಡವ್ರು ಅವರು ಅವ್ರಿಗೆ ಭೇಟಿ ಮಾಡ್ಕೊಂಡು ಅಲ್ಲೇ ಪೂಜೆ ಎಲ್ಲ ಆಯಿತು. ಅಡುಗೆ ಘಮ ಘಮ ಅಂತ ಇದೆ. ನಾವು ಬ್ಯಾಟಿಂಗ್ ಆಡೋಕ್ಕೆ ಈಗ ರೆಡಿಯಾಗಿ ಕೂತಿದ್ದೀವಿ. ಎಲೆ ಬಡಿಸ್ತಾ ಇದ್ದಾರೆ. ಬಿಸಿ ಬಿಸಿ ರಾಗಿ ಮುದ್ದೆ, ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಮೊಟ್ಟೆ, ಬೋಟಿ ಗೊಜ್ಜು ಎಲ್ಲ ಮಾಡಿದ್ದಾರೆ. ಒಂದು ಮಟ್ಟಕ್ಕೆ ಬ್ಯಾಟಿಂಗ್ ಆಡ್ಬಿಡೋಣ. ರಾಗಿ ಮುದ್ದೆ ಬಂತು. ಸಿದ್ದಪ್ಪಾಜಿ ಪ್ರಸಾದ, ಮಂಟೇಸ್ವಾಮಿ ಸಿದ್ದಪ್ಪಾಜಿ ಅವರ ಪ್ರಸಾದ. ಬಾಡು ಬಾಡೆ ನಮ್ಮ ಗಾಡು. ಬನ್ನಿ ಎಲ್ಲ
ಏನೇನು ಐಟಮ್ ಇದೆ, ಅಡುಗೆಗೆ ಏನೇನು ಮಾಡಿದ್ದಾರೆ, ಏನೇನು ಬಡಿಸ್ತಾ ಇದ್ದಾರೆ ಎಲ್ಲನೂ ನೋಡೋಣ. ನಾವು ತಿಂತೀವಿ, ದಯವಿಟ್ಟು ನೀವು ನೋಡಿ ಖುಷಿಪಡಿ. ಇದು ಗಣಜಿ ಯೂಟ್ಯೂಬ್ಗೆ ಹಾಂ, ನೀವು ಯಾವಾಗ ಬಂದರೆ? ಹಾಂ, ಹಾಂ, ಚಿಕ್ಕಲ್ಲೂರು ಸಿದ್ದಪ್ಪ ದೇವಸ್ಥಾನ. ಹಾಂ ಹಾಂ ಹಾಂ, ಮುದ್ದೆ ಮುದ್ದೆ ಅವ್ರಿಗೆ ಅದ್ಭುತ. ರುಚಿಯಾದ ಅಡುಗೆ ಭಾಳ ಪ್ರೀತಿಯಿಂದ ಬಡಿಸಿದ್ರು. ಮೊದಲೇ ಬಾಡು ಅಂದಮೇಲೆ ನಮಗೂ ಇಷ್ಟನೇ, ನಾವು ಡಬಲ್ ಪ್ರೀತಿಯಿಂದ ತಿಂದು ತುಂಬ ಚೆನ್ನಾಗಿ ಬಡಿಸಿದ್ರು. ನಾವು ತುಂಬ ರುಚಿಯಾಗಿರೋದ್ರಿಂದ ಚೆನ್ನಾಗೇ ಬ್ಯಾಟಿಂಗ್ ಆಡ್ತೀವಿ. ಹಾಗೆ ಸ್ನೇಹಿತರೆ ನೋಡಿ ಹೇಗಿದೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಸಿದ್ದಪ್ಪಾಜಿ ದೇವಸ್ಥಾನ ಚಿಕ್ಕಲ್ಲೂರಿಗೆ ಬಂದು ನೀವು ಈ ಥರ ಊಟಗಳನ್ನು ಮಾಡಿರ್ತೀರಾ? ಈ ಥರ ಜಾತ್ರೆಯಲ್ಲಿ ಬಂದು ಒಂದು ಊಟ ಮಾಡೋದೇ ಒಂಥರ ಖುಷಿ. ಸ್ನೇಹಿತರ ಜೊತೆಗೆ ಎಲ್ಲ ಬಂದು ಸ್ನೇಹಿತರೆಲ್ಲ ಸೇರಿ ಒಂದು ಕಡೆ, ಸಂಬಂಧಿಕರು ಸ್ನೇಹಿತರು ಎಲ್ಲ ಸೇರಿ ಒಂದು ಕಡೆ ಈ ಥರ ಸೇರಿ ದೇವರ ಪೂಜೆಯನ್ನು ಮಾಡಿಸಿ ಒಂದೇ ಜಾಗದಲ್ಲಿ ಕೂತು ಊಟ ಮಾಡೋದು ಏನೋ ಒಂಥರ ಖುಷಿ ಸಿಗುತ್ತೆ ಸ್ನೇಹಿತರೆ. ತುಂಬ ರುಚಿಯಾಗಿದೆ ಅಡುಗೆ, ಮಾತ್ರ ಸಖತ್ತಾಗಿದೆ. ಸ್ವಾಮಿ ಸಿದ್ದಪ್ಪಾಜಿಗೆ ಜೈ. ಬೋಟಿ ಗೊಜ್ಜಂತೂ ಸಖತ್ತಾಗಿ ಮಾಡವ್ರೆ. ಆ ಬೋಟಿ ಗೊಜ್ಜಿಗೂ ಗೀ ರೈಸ್ಗೂ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು ತಿಂತಿದ್ರೆ ಆಹಾ ಆನಂದ. ತುಂಬ ರುಚಿಯಾಗಿದೆ ಸ್ನೇಹಿತರೆ. ಊಟ ತುಂಬ ಸಖತ್ತಾಗಿತ್ತು. ಮಟನ್ನು ತುಂಬ ಹದವಾಗಿ ಬೇಯಿಸಿದರೆ ನೋಡಿ, ಮೂಳೆ ಕೈ ಹಾಕ್ತಿದ್ದಂಗೆ ಮೂಳೆ ಹಾಗೆ ಬಿಡಿಸ್ಕೊಂಡು ಎಷ್ಟು ಚೆನ್ನಾಗಿ ಮಟನ್ ಬರ್ತಾಯಿದೆ ಅಂದರೆ, ತುಂಬ ಹದವಾಗಿ ಬೇಯಿಸಿದರೆ ತುಂಬ ರುಚಿಯಾಗಿದೆ. ಅಡುಗೆ ಮಾತ್ರ ಸಖತ್ತಾಗಿದೆ. ನನಗಂತೂ ಇಷ್ಟ ಆಯಿತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.